ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತಿರ್ಬೋದು 38ನೇ ವರ್ಷದ ಆಷಾಢ ಮಾಸದ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಎಲ್ಲಿದೆ ಅಂತಂದರೆ 8ನೇ ಕ್ರಾಸ್ RP ರಸ್ತೆ ನಂಜನಗೂಡು. ನಾಳೆ ಅಂದರೆ 15 ಮತ್ತು ನಾಳಿದ್ದು ಅಂದರೆ 16ನೇ ತಾರೀಕು ಚಾಮುಂಡೇಶ್ವರಿ ತಾಯಿಯ ಪೂಜಾ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ. ಮತ್ತು 16ನೇ ತಾರೀಕು ಅನ್ನ ಸಂತರ್ಪಣೆ ಇರುತ್ತೆ, ದುರ್ಗಾ ಹೋಮ ಇರುತ್ತೆ, ಮಡಿಲು ತುಂಬುವ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬನ್ನಿ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಅವ್ರು ಮತ್ತೆ ಬಂದು ತಾಯಿಗೆ ಮಡಿಲು ತುಂಬಿದ್ದಾರೆ. ಅದೇ ಸಾಕ್ಷಿ. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗಿದೆ. ತಾಯಿಯ ಒಂದು ಏನು ಶಕ್ತಿ ಇದೆ ಅದು ಅಪಾರ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮಿಸ್ ಮಾಡದಂತೆ ತಾಯಿಯ ದರ್ಶನಕ್ಕೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಿದ್ದೀವಿ. ಸೊ ಇವತ್ತು ನಮ್ಮ ಡೆಕೋರೇಷನ್ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀವಿ. ಸೊ ಫಸ್ಟು ಸ್ವಾಗತ ನಮ್ಮ 8ನೇ ಕ್ರಾಸ್ RP ರೋಡಿನ. ತುಂಬ ಚೆನ್ನಾಗಿದೆ ಡೆಕೋರೇಷನ್. ಬನ್ನಿ, ಸೆಲ್ಫಿ ತಗೊಳ್ಳಿ, ಎಂಜಾಯ್ ಮಾಡಿ, ರೀಲ್ಸ್ ಮಾಡಿ, ಜೊತೆಗೆ ದೇವ್ರ ಕೃಪೆಗೂ ಪಾತ್ರರಾಗಿ. ಸೊ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಅಂದರೆ ಇದು ದೇವ್ರ ಎಂಟ್ರಿಗೆ ಫಸ್ಟು ರೆಡ್ ಕಾರ್ಪೆಟಲ್ಲಿ ದೇವ್ರನ್ನ ಎಂಟ್ರಿ ಮಾಡಬೇಕು ಅಂತ. ಆಮೇಲೆ ವಿತ್ ಲೈಟಿಂಗ್ಸ್ ನೋಡಿ, ಯೂನಿಕ್ನೆಸ್ ನೋಡಿ ಗೈಸ್. ಗಿಡ ಮರ ಬಳ್ಳಿ ಎಲ್ಲ ಹಸಿರಾಗಿದೆ. ಪಾಸಿಟಿವಿಟಿ ಇರಲಿ ಅಂತ ಗ್ರೀನರಿ ಇದೆ, ಕಲರ್ಫುಲ್ ಲೈಟ್ಸ್ ಇದೆ, ವೆರೈಟೀಸ್ ಆಫ್ ಲೈಟ್ಸ್ ಇದೆ. ಒಂದೇ ಥರ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂತ ವೆರೈಟಿ ಆಗಿ ಮಾಡಿಸಿದ್ರೆ ನೋಡಿ ಗೈಸ್. ಇಲ್ಲಿ ಬ್ರೈಟ್ ಲೈಟ್ಸ್, ಒಂದು ಸೆಲ್ಫಿ ಪಾಯಿಂಟ್ ಇದೆ, ನೀವು ನೋಡಲೇಬೇಕು. ಇದು ಇನ್ನೂ ರೆಡಿ ಆಗ್ತಿದೆ ಗೈಸ್. One and another one is right there. yes. So ಲಾಸ್ಟ್ ಇಯರ್ ಎಲ್ಲ ಒಂದೊಂದೇ ಇತ್ತು ಗೈಸ್. ಆಲ್ರೆಡಿ ಸೆಲ್ಫಿ ಸ್ಟಾರ್ಟ್ ಆಗೋಗಿದೆ ನೋಡಿ ಗೈಸ್. ನಾಳೆ ಏನ್ ಸೆಲೆಬ್ರೇಷನ್ ಇದೆ ಇವತ್ತಿಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಮತ್ತೆ ಯಾರು ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಗಿಡಗಳಿಗೆಲ್ಲರಿಗೂ ಸ್ಪಾಟ್ ಲೈಟ್ಸ್. ಪ್ರತಿ ವರ್ಷ ಒಂದೊಂದೇ ಸೆಲ್ಫಿ ಸ್ಪಾಟ್ಸ್ ಇರ್ತಿತ್ತು, ತುಂಬ ರಶ್ ಆಗಿಬಿಡೋದು. ಸೊ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 2 ಸೆಲ್ಫಿ ಸ್ಪಾಟ್ಸ್ನ ರೆಡಿ ಮಾಡ್ತಿದ್ದಾರೆ. ಸೊ ಲೈಟಿಂಗ್ ಎಲ್ಲ ನೀವೇ ನೋಡ್ಬೋದು ಇಲ್ಲಿಂದ. ನೋಡಿ, ಇಲ್ಲಿಂದ ಒಂದು ವ್ಯೂ ಕೊಡೋಣ, ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಇವಾಗಲೇ ಹಬ್ಬದ ದಿನನೇ ಎಲ್ಲ ಫೋಟೋಸ್ ವಿಡಿಯೋಸ್ ತಗೊಂತಿದ್ದೀವಿ. ಇನ್ನು ಮತ್ತೆ ರೆಡಿ ಆದಾಗ ಹೆಂಗೆ ತೊಗೊಂಬೇಡ ಯೋಚನೆ ಮಾಡಿ ಗೈಸ್. ನೀವು ಬನ್ನಿ, ನೀವು ನಮ್ಮ ಜೊತೆ ಜಾಯಿನ್ ಆಗಿ. ಮತ್ತೆ 16th ನಮ್ಮ ದೇವಿ ಚಾಮುಂಡೇಶ್ವರಿ ಹೇಗೆ ಎಲ್ಲಿ ಯಾವ ಥರ ಕೂಡ್ತಾರೆ ಅಂತ ನಿಮ್ಗೆ ತೋರಿಸ್ತೀವಿ. ಅದರ ಡೆಕೋರೇಷನ್ ಕೂಡ ನಿಮ್ಗೆ ತೋರಿಸ್ತೀವಿ. ಇಲ್ಲಿ ನೋಡಿ ದೇವರು ಕೂರುವ ಜಾಗ.